ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ದುಬೈಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಮಾಡಿದರೆ ಏನಾಗುತ್ತೆ? ಜಗತ್ತಿನಲ್ಲೇ ಅತ್ಯಂತ ಮುಂದುವರಿದ ನಗರ ಎಂದು ಗುರುತಿಸಿಕೊಂಡಿರುವ ದುಬೈಯಲ್ಲಿ ಮದ್ಯಪಾನಕ್ಕೆ ವಿರೋಧ ಇದೆಯಾ? ಅಲ್ಲಿ ಮದ್ಯ ಸೇವಿಸುವುದನ್ನು ತಡೆಯಲಾಗುತ್ತಾ? ಜಗತ್ತಿನ ವಿವಿಧ ರಾಷ್ಟ್ರಗಳಿಂದ ಬರುವ ಜನರಿಗೆ ಮದ್ಯ ಸೇವಿಸಲು ಅನುಮತಿ ಇಲ್ಲದಿದ್ದರೆ ಅವರು ಇಲ್ಲಿಗೆ ಬರ್ತಾರಾ? ಇತ್ಯಾದಿ ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು. ಇದಕ್ಕೆ ಒಂದು ಕ್ಲಾರಿಟಿಯನ್ನು ದುಬೈ ಕ್ರಿಮಿನಲ್ ಕೋರ್ಟ್ ಮೊನ್ನೆ ಒದಗಿಸಿದೆ. ದುಬೈಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಮಾಡುವಂತಿಲ್ಲ. ಹಾಗೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಆದರೆ ಈ ನಿಯಮವನ್ನು ಉಲ್ಲಂಘಿಸಿ ಗಲ್ಫ್ ರಾಷ್ಟ್ರದ ಯುವತಿಯೋರ್ವಳು ಸಾರ್ವಜನಿಕ ಸ್ಥಳದಲ್ಲಿ ಮದ್ಯ ಸೇವಿಸಿದ್ದಾಳೆ. ಪೊಲೀಸರು ಅದನ್ನು ಕಂಡು ಬಂಧಿಸಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಪೊಲೀಸರನ್ನ ನಿಂದಿಸಿದ್ದಾಳೆ, ಅಸಭ್ಯವಾಗಿಯೂ ವರ್ತಿಸಿದ್ದಾಳೆ. ಈ ಎಲ್ಲವನ್ನೂ ಕೂಡ ಮೊನ್ನೆ ದುಬೈ ಕ್ರಿಮಿನಲ್ ಕೋರ್ಟ್ನಲ್ಲಿ ಪೊಲೀಸರು ನ್ಯಾಯಾಧೀಶರ ಮುಂದೆ ಆಧಾರ ಸಹಿತ ದಾಖಲಿಸಿದ್ದಾರೆ. ಇದೀಗ ದುಬೈ ಕ್ರಿಮಿನಲ್ ಕೋರ್ಟ್ ಈ ಯುವತಿಗೆ 6 ತಿಂಗಳು ಜೈಲು ಶಿಕ್ಷೆ ಮತ್ತು 20,000 ದಿರಾಮ್ ದಂಡವನ್ನು ವಿಧಿಸಿದೆ. ದುಬೈಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಮಾಡುವಂತಿಲ್ಲ. ಮದ್ಯಪಾನಕ್ಕೆ ಅನುಮತಿ ಇರುವ ರೆಸ್ಟೋರೆಂಟ್ ಮತ್ತು ಲಾಂಜ್ಗಳಲ್ಲಿ ಮಾತ್ರ ಮದ್ಯ ಸೇವಿಸಬಹುದಾಗಿದೆ. ಇದನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎನ್ನುವಂತಹ ಸೂಚನೆಯನ್ನು ಸಹ ದುಬೈ ಕ್ರಿಮಿನಲ್ ಕೋರ್ಟ್ ನೀಡಿದೆ. ಮಾತ್ರ ಅಲ್ಲ, ಶಿಕ್ಷೆಯನ್ನು ಪೂರೈಸಿದ ಬಳಿಕ ಈ ಯುವತಿಯನ್ನ ಆಕೆಯ ದೇಶಕ್ಕೆ ಗಡೀಪಾರುಗೊಳಿಸಬೇಕು ಎಂದು ಕೂಡ ನ್ಯಾಯಾಲಯ ಕಟು ಆದೇಶ ನೀಡಿದೆ. ಸಾಮಾನ್ಯವಾಗಿ ಇತರ ಗಲ್ಫ್ ರಾಷ್ಟ್ರಗಳಿಗಿಂತ ಭಿನ್ನವಾಗಿ ದುಬೈಯನ್ನ ಪರಿಗಣಿಸಲಾಗುತ್ತದೆ. ಅದು ಅತಿ ಹೆಚ್ಚು ಸ್ವಾತಂತ್ರ್ಯ ಇರುವ ಮತ್ತು ಯುರೋಪಿಯನ್ ರಾಷ್ಟ್ರಗಳಂತೆ ಬದುಕಲು ಅವಕಾಶ ಇರುವ ನಗರ ಎಂದು ಹೇಳಲಾಗುತ್ತೆ. ಆದರೆ ದುಬೈ ಹಾಗಿಲ್ಲ. ಯುರೋಪಿಯನ್ ರಾಷ್ಟ್ರಗಳಲ್ಲಿ ಎಲ್ಲಿ ಬೇಕಾದರೂ ಮದ್ಯ ಸೇವಿಸಬಹುದು. ಮಹಿಳಾ ಸ್ವಾತಂತ್ರ್ಯದ ವಿಷಯದಲ್ಲೂ ಯುರೋಪಿಯನ್ ರಾಷ್ಟ್ರಗಳ ನಿಲುವು ಬೇರೆ. ಆದರೆ ದುಬೈ ಜಗತ್ತಿನ ಎಲ್ಲ ನಾಗರಿಕರನ್ನ ಮತ್ತು ಕಂಪನಿಗಳನ್ನು ಆಹ್ವಾನಿಸುತ್ತಿದ್ದರೂ ಕೆಲವು ವಿಷಯಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಕಾನೂನನ್ನು ಈಗಲೂ ಪಾಲಿಸುತ್ತಿದೆ. ಅದಕ್ಕೆ ಗಲ್ಫ್ ರಾಷ್ಟ್ರದ ಯುವತಿ ಒಂದು ಉದಾಹರಣೆ ಎಂದು ಹೇಳಲಾಗಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.